ಕರ್ಕಾಟಕ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು. ಕನ್ಯಾ ರಾಶಿಯವರಿಗೆ ಅಪವಾದದ ಭಯ, ಅಸೂಯೆಯಿಂದ ನಿಮ್ಮ ಮೇಲೊಂದಷ್ಟು ಅಪಾದನೆಯನ್ನು ಮಾಡುವಂಥದ್ದು. ಧನುಸ್ ರಾಶಿಯವರಿಗೆ ಅಶುಭ ಸಮಾಚಾರವನ್ನು ಕೇಳುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮಾಯ್ಕಾರ ಟಿವಿಯ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೊಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ನೋಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಭಾಳ ಮುಖ್ಯವಾಗಿ ಇದೇ ಮಾರ್ಚ್ 30ನೇ ತಾರೀಕಿಂದ 3 ತಿಂಗಳ ವಾಸ್ತು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರತಿ ಸೋಮವಾರ ಮತ್ತು ಬುಧವಾರ ರಾತ್ರಿ 7ರಿಂದ 8:30ವರೆಗೂ ಕ್ಲಾಸಸ್ ಇರುತ್ತೆ. ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ, ಜೊತೆಗೆ ಯಾರೆಲ್ಲ ವಾಸ್ತು ಎಕ್ಸ್ಪರ್ಟ್ಗಳಾಗಬೇಕು, ವಾಸ್ತು ಕನ್ಸಲ್ಟೆಂಟ್ ಆಗಬೇಕು ಅಂತ ಇದ್ದೀರಾ, ಅವರೆಲ್ಲರೂ ಕೂಡ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಪ್ರತಿಯೊಬ್ಬ ಹೆಣ್ಣುಮಗಳು ಕೂಡ ಈ ವಾಸ್ತುಶಾಸ್ತ್ರವನ್ನು ಕಲಿಬೇಕು. ಅದರಿಂದ ಈ ತರಗತಿ, ಅದ್ರ ಜೊತೆಗೆ ಇಂಜಿನಿಯರ್ಸು, ಆರ್ಕಿಟೆಕ್ಟ್, ಇಂಟೀರಿಯರ್ ಡಿಸೈನರ್ಸು ಯಾರೆಲ್ಲ ಇದ್ದೀರಿ ನಿಮಗೋಸ್ಕರನೇ ಈ ತರಗತಿ ಮಾಡ್ತಾ ಇರುವಂಥದ್ದು. ನೀವೆಲ್ಲರೂ ಕೂಡ ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇನ್ನು ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ ಮಾರ್ಚ್ 1ನೇ ತಾರೀಕು ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ಅಂದರೆ 13ನೇ ದಿನ, ಭಾನುವಾರ, ಪುಷ್ಯ ನಕ್ಷತ್ರ ಇದೆ ಇವತ್ತಿನ ದಿನ. ಇನ್ನು ವಿಶೇಷವಾಗಿ ರೇಣುಕಾಚಾರ್ಯ ಜಯಂತಿ ಇವತ್ತು ನೋಡಿ. ಇವತ್ತು ರೇಣುಕಾಚಾರ್ಯರು, ಪಂಚಾಚಾರ್ಯರಲ್ಲಿ ರೇಣುಕಾಚಾರ್ಯರ ಜಯಂತಿ ಇರುವಂಥದ್ದು ಇವತ್ತು. ಜೊತೆಗೆ 2ನೇ ತಾರೀಕು ಬಂದು ಹೋಳಿ ಹಬ್ಬ ಇದೆ, 3ನೇ ತಾರೀಕು ಬಂದು ಹುಣ್ಣಿಮೆ ಮತ್ತು ಖಗ್ರಾಸ ಚಂದ್ರಗ್ರಹಣ ಇರುವಂಥದ್ದು. ಖಗ್ರಾಸ ಚಂದ್ರಗ್ರಹಣ ನಮಗೆ ಆಚರಣೆ ಇರುವ ಕಾರಣ ನೀವೆಲ್ಲರೂ ಕೂಡ ಅವತ್ತಿನ ದಿನ, ವಿಶೇಷವಾಗಿ ಹುಣ್ಣಿಮೆ ದಿನ, ಸ್ವಲ್ಪ ರಾತ್ರಿ ಜರ್ನಿಯನ್ನು ಅವಾಯ್ಡ್ ಮಾಡಿ. ಜೊತೆಗೆ ಚಂದ್ರಾಯ ನಮಃ ಅಥವಾ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ಅದರ ಜೊತೆಗೆ ಮಾರ್ಚ್ 4 ವಿಶೇಷ ಏನಿಲ್ಲ. ಇನ್ನು 6ನೇ ತಾರೀಕು, ಮಾರ್ಚ್ 6ನೇ ತಾರೀಕು ಸಂಕಷ್ಟರ ಚೌತಿ ಇದೆ. ಚಂದ್ರೋದಯ ಬಂದು ರಾತ್ರಿ 9 ಗಂಟೆಗೆ ಇರುವಂಥದ್ದು. ಇದಿಷ್ಟು ಕೂಡ ಈ ವಾರದ ಹೈಲೈಟ್ಸು. ಹಾಗಾದರೆ ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಎರಡು, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ ಅಂದರೆ ಈ ವಾರ ಸ್ವಲ್ಪ ನೀವು ಯಾರಿಂದನೂ ಮೋಸ ಹೋಗುವಂಥ ಸಾಧ್ಯತೆಗಳಿರ್ತದೆ. ಅಧಿಕಾರಿಗಳಿಂದ, ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಅನೇಕ ಥರದ ಸಮಸ್ಯೆಗಳನ್ನು ಈ ವಾರ ಅನುಭವಿಸ್ತೀರಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ವಾರ ಚೆನ್ನಾಗಿಲ್ಲ. 7.5 ಬೇರೆ ನಡೀತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ನರಸಿಂಹಸ್ವಾಮಿ ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು ಒಳ್ಳೆಯದು. ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾಯವು ನೆರವೇರುವಂಥದ್ದು, ಸುಖವಿದೆ. ವಾರ ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಾಗುವಂಥದ್ದು. ಒಂದಷ್ಟು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವಂಥದ್ದು ಕೂಡ ಈ ವಾರ ನಿಮಗೆ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ,
ಮತ್ತು ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ತೊಂದರೆ ಆಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ದುಡ್ಡನ್ನು ಕಳ್ಕೊತೀರಾ, ಮೋಸ ಹೋಗ್ತೀರಾ, ವ್ಯವಹಾರದಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾಣೋದಿಲ್ಲ, ವಿದ್ಯಾಭ್ಯಾಸದಲ್ಲೇ ಅಡಚಣೆಗಳಾಗುವಂಥದ್ದು, ವ್ಯವಹಾರದಲ್ಲಿ ಡಿಸ್ಟರ್ಬೆನ್ಸ್ಗಳಾಗುವಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನಂದರೆ, ಬೆಳಗ್ಗೆ ಎದ್ದು ನಮಸ್ಕಾರವನ್ನು ಮಾಡಿಕೊಂಡು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಂಡು ಸೀದಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳು ಮತ್ತು ತುಳಸಿಯನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು, ಇಲ್ಲಾಂದರೆ ಧನಮಾನ ಹಾನಿಯಾಗುತ್ತೆ, ವ್ಯವಹಾರದ ನಷ್ಟಗಳಾಗ್ತದೆ, ಅನಾನುಕೂಲವಾಗ್ತದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಅಷ್ಟೊಂದು ಪಾಸಿಟಿವ್ ಇಲ್ಲ, ಭಾಳ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ, ಪಾರ್ವತಿ ಅಮ್ಮನವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅಮ್ಮ ಈ ವಾರ ಸ್ವಲ್ಪ ಮಾನಸಿಕವಾದಂಥ ಡಿಸ್ಟರ್ಬೆನ್ಸ್ಗಳಾಗ್ತದೆ ಅಂತ ಗುರುಗಳು ಹೇಳಿದ್ದಾರೆ, ಈ ವಾರ ಯಾವುದೇ ಥರದ ಟೆನ್ಷನ್ಗಳಾಗದೇ ಇರಲಿ ಅಂತ ಹಾಲಭಿಷೇಕವನ್ನು ಮಾಡಿಸಿ, ಇದರಿಂದ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ನೋಡೋಣ. 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಅನಾನುಕೂಲವಾಗ್ತದೆ. ವಾರದ ಕೊನೆಯಲ್ಲಿ ಮಾತ್ರ ಅಂದರೆ ಅತಿ ಹೆಚ್ಚು ಲಾಭದ ನಿರೀಕ್ಷೆಯನ್ನು ಮಾಡಬೇಡಿ. ವಾರದ ಕೊನೆಯಲ್ಲಿ ನೀವು ಅಂದುಕೊಂಡ ರೀತಿ ಕೆಲಸ ಕಾರ್ಯಗಳಾಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ಕುಲದೇವರ ಪ್ರಾರ್ಥನೆ, ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಒಂದಷ್ಟು ಹೆಣ್ಣು ದೇವರಾಗಿದ್ದರೆ ಬಾಗಣವನ್ನು ಅರ್ಪಿಸುವಂಥದ್ದು, ಅಥವಾ ಗಂಡು ದೇವರಾಗಿದ್ದರೆ ವಸ್ತ್ರವನ್ನು ಅರ್ಪಿಸುವಂಥದ್ದು ಮತ್ತು ಜಲಾಭಿಷೇಕ ಮಾಡಿಸುವಂಥ ಕಾರ್ಯವನ್ನು ಮಾಡಿದ್ರೆ ಈ ಡಿಸ್ಟರ್ಬೆನ್ಸ್ ಎಲ್ಲ ಈ ವಾರ ನಿಮಗೆ ಕಮ್ಮಿ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ದೇವಸ್ಥಾನಕ್ಕೆ ಕರೆ ಮಾಡಿ, ನಿಮ್ಮ ಮನೆ ದೇವರ ದೇವಸ್ಥಾನ ಪುರೋಹಿತರಿಗೆ ಕರೆ ಮಾಡಿ ನೀವೇನು ಮಾಡಬೇಕು, ಗುರುಗಳೇ ಈ ಥರ ನಿಮ್ಗೆ ಒಂಚೂರು ಅಭಿಷೇಕವನ್ನು ಮಾಡಿಬಿಡಿ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 6, 9, 9, 3, 12, 12, 3, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಅಪವಾದದ ಭಯ. ಈ ವಾರ ನಿಮಗೆ ಒಂದಷ್ಟು ನಿಮ್ಮ ಮೇಲೆ ಅಸೂಯೆಯಿಂದ ನಿಮ್ಮ ಮೇಲೊಂದಷ್ಟು ಅಪಾದನೆಯನ್ನು ಮಾಡುವಂಥದ್ದು. ತುಂಬ ಕ್ಲೋಸ್ ಸರ್ಕಲ್, ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಫ್ಯಾಮಿಲಿ ಅಂತ ಏನಿರುತ್ತೆ ಅವ್ರ ಜೊತೆಗೆ ಕಲಹಗಳು, ಮತ್ತು ವ್ಯವಹಾರಕವಾದಂತಹ ನಷ್ಟ, ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ಪೀಡೆ, ನಾನಾ ತರಹದಿಂದ ತೊಂದರೆಗಳನ್ನು ಅನುಭವಿಸುವಂಥ ವಾರ ಕನ್ಯಾ ರಾಶಿಯವರಿಗೆ. ಈ ವಾರ ಚೆನ್ನಾಗಿ, ಯಾಕೋ ಈ ವಾರ ಮ್ಯಾಕ್ಸಿಮಮ್ ಎಲ್ಲ ರಾಶಿಯವ್ರಿಗೂ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸು ತೋರಿಸ್ತಾ ಇದೆ. ಮೇ ಬಿ ಕೆಲವು ಸರಿ ಏನಾಗ್ಬಿಡ್ತದೆ, ವರ್ಷದ ಕೊನೆಯಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ಗಳಾಗುವಂಥ ಸಾಧ್ಯತೆಗಳಿರ್ತದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಬೇಕು. 9 ಧಾನ್ಯಗಳನ್ನು ಅಲ್ಲಿ ಅರ್ಪಣೆಯನ್ನು ಮಾಡಿ, ಈ ವಾರ ನನಗೇನು ತೊಂದರೆಗಳಾಗದೇ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ಮತ್ತು ಅನುಕೂಲ ಆದರೆ ಒಂದು 5 ರೂಪಾಯಿದು ತಾಮ್ರದ ನಾಣ್ಯವನ್ನು ಆ ದೇವಸ್ಥಾನದ ಉಂಡಿಗೆ ಹಾಕ್ಬಿಟ್ಟು ಬನ್ನಿ. ಇನ್ನು ತುಲಾರಾಶಿಯವ್ರು ಏನು ಮಾಡಬೇಕು, ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾರಾಶಿಯವ್ರಿಗೆ 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ವ್ಯಾವಹಾರಿಕವಾದಂತಹ ಅನುಕೂಲ, ಸಮಾಜದಲ್ಲಿ ಸನ್ಮಾನ, ಕಾರ್ಯದಲ್ಲಿ ಅನುಕೂಲಗಳಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಅಂದ್ಕೊಂಡಿರುವಂತಹ ಕಾರ್ಯದಲ್ಲಿ ಯಶಸ್ಸು, ಮನೆಯಲ್ಲಿ ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಮಾತುಕತೆ ಆಗುವಂತಹ ಯೋಗ ಇದೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲವಿದೆ, ಸಂಶಯ ಬೇಡ, ಅಂದ್ಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಏನು ಟೆನ್ಷನ್ ತಗೊಳ್ಳೋದು ಬೇಡ ಅನ್ನುವಂಥದ್ದು. ಅಂದರೆ ವೃಶ್ಚಿಕ ರಾಶಿಯವ್ರಿಗೆ ವಾರ ಚೆನ್ನಾಗಿದೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಧನುಸ್ ರಾಶಿಯವ್ರಿಗೆ 3, 2, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸ್ ರಾಶಿಯವ್ರಿಗೆ ಅಶುಭ ಸಮಾಚಾರವನ್ನು ಕೇಳುವಂಥದ್ದು, ರಾಜ್ಯಾಧಿಕಾರಿಗಳ ಭಯ, ಅಪವಾದದ ಭಯ, ಕಾರ್ಯದಲ್ಲಿ ವಿಘ್ನ, ವಿಚಾರದಲ್ಲಿ ಏನೆಲ್ಲ ಅನ್ಕೋತಿರೋ ಡಿಸ್ಟರ್ಬೆನ್ಸಸ್ ಆಗತ್ತೆ. ನೋಡಿ,
ಏನೋ ಒಂದು ಕೆಟ್ಟ ವಿಷಯಗಳು ಕಿವಿಗೆ ಬೀಳುವಂಥದ್ದು, ನಂಟರದೋ ಸಂಬಂಧಿಕರದೋ ಆತ್ಮೀಯರದು ಏನೋ ಒಂದು ಕೆಟ್ಟ ವಿಷಯಗಳನ್ನು ಕೇಳುವಂಥ ಸಾಧ್ಯತೆಗಳಿರ್ತದೆ. ಎಚ್ಚರಿಕೆಯಿಂದ. ಅಧಿಕಾರಿಗಳಿಂದ ಸ್ವಲ್ಪ ಭಯ ಉಂಟಾಗ್ತದೆ, ಅಪವಾದದ ಭಯ ಉಂಟಾಗ್ತದೆ, ಕಾರ್ಯದಲ್ಲಿ ವಿಘ್ನಗಳು ಅಧಿಕವಾಗ್ತದೆ ಅನ್ನುವಂಥ ವಿಚಾರವನ್ನು ತೋರಿಸ್ತಾ ಇರುವಂಥದ್ದು. ಅದರಿಂದ ಈ ವಾರ ನೀವು ಬಹಳ ಹುಷಾರಾಗಿರ್ಬೇಕಾಗ್ತದೆ ಧನುಸ್ಸು ರಾಶಿಯವರು, ಇಲ್ಲಾಂದರೆ ಸಮಸ್ಯೆಗಳಾಗ್ತದೆ. ನೀವು ಮಾಡಬೇಕಾಗಿರುವಂಥ ಕಾರ್ಯ ಏನಂದರೆ ಸ್ವಲ್ಪ ಅರಿಶಿಣದ ನೀರಿನ ಸ್ನಾನವನ್ನು ಮಾಡ್ಕೊಳ್ಳಿ. ಪ್ರತಿದಿನ ಒಂದು ವಾರ ಪೂರ್ತಿ ಒಂದು ಚಿಟಿಕೆ ನೀರಲ್ಲಿ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡುವಂಥದ್ದು. ಮೊದಲು ಸ್ನಾನವನ್ನು ಮಾಡಿಬಿಡಿ, ಕೊನೆಯಲ್ಲಿ ಒಂದು ಚೆಂಬಿಗೆ ಅರಿಶಿಣ ಹಾಕ್ಬಿಟ್ಟು ಸ್ನಾನವನ್ನು ಮಾಡಿಬಿಟ್ಟು ಬನ್ನಿ. ಜೊತೆಗೆ ಗಣಪತಿ ದೇವಸ್ಥಾನಕ್ಕೆ, ವಿಶೇಷವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗುವಾಗ ಒಂದು 21 ಗರಿಕೆ ಮತ್ತು ಒಂದು ಸಿಹಿ ಲಾಡನ್ನು ತೊಗೊಂಡೋಗ್ಬಿಟ್ಟು, ಅಪ್ಪ ಎಲ್ಲ ರೀತಿಯ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂಥ ಕಾರ್ಯಗಳು ನೆರವೇರುವಂಥದ್ದು, ಸುಖ ಉಂಟಾಗುವಂಥದ್ದು, ಅನುಕೂಲ ಉಂಟಾಗುವಂಥದ್ದು, ವ್ಯವಹಾರದ ಲಾಭಗಳಾಗುವಂಥ ಯೋಗ ಆಗ್ತದೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಆಗುತ್ತೆ, ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ, ಕೈಗೊಂಡ ಕೆಲಸದಲ್ಲಿ ಅನುಕೂಲ ಆಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ, ಮತ್ತು ಸಂತಾನ ಅಪೇಕ್ಷೆ ಪಡುವಂಥವ್ರಿಗೆ ಶುಭ ಸುದ್ದಿಗಳನ್ನು ಕೇಳುವಂಥದ್ದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಧನಕನಕಾದಿಗಳು ಬರಬೇಕು ಅನ್ನುವಂಥ ಯೋಗ ಇದ್ದರೆ ಬರುವಂತಹ ಯೋಗ ಚೆನ್ನಾಗಿದೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 4, 8, 8, 12, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದ ಸಹಾಯ, ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಆಗುತ್ತೆ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ, ಅಂದುಕೊಂಡಂಥ ಕಾರ್ಯಗಳು ನೆರವೇರುತ್ತೆ. ಸ್ವಲ್ಪ ಮಾನಸಿಕವಾದಂಥ ಡಿಸ್ಟರ್ಬೆನ್ಸು, ಒತ್ತಡಗಳು, ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಗಲ್ ಅನಿಸಿದ್ರೂ ಕೂಡ ಈ ವಾರ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗುವಂಥ ವಾರ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಅದು ಎಜುಕೇಷನ್ ಇರ್ಬೋದು, ಕೆಲಸ ಇರ್ಬೋದು, ಸ್ವಂತ ಉದ್ಯೋಗ ಇರ್ಬೋದು, ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಆದರೂ ಕೂಡ ಸ್ವಲ್ಪ 7:30 ನಡೀತಾ ಇರೋದ್ರಿಂದ ಸ್ವಲ್ಪ ಆಲಸ್ಯತನಗಳನ್ನು ಕಮ್ಮಿ ಮಾಡಿಕೊಂಡು ಹೆಚ್ಚೆಚ್ಚು ಕೆಲಸವನ್ನು ಮಾಡೋದ್ರ ಕಡೆ ಗಮನ ಹರಿಸಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ